ಹೇಳಕ್ ನನಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಅಶ್ವಿನಿ ಮೇಡಮ್, ನೀವು ಆ ಘಟನೆಯ ನಂತರ ಆ ಲೈಫ್ನ ಹ್ಯಾಂಡಲ್ ಮಾಡ್ತಾ ಇರೋ ರೀತಿ, ನಮ್ಗೆಲ್ಲರಿಗೂ ಇನ್ಸ್ಪೈರ್ ಮಾಡ್ತಾ ಇರೋ ರೀತಿ, ಆ ಪವರ್ ಸ್ಟಾರ್ ಹಿಂದಿರೋ ಪವರ್ ಹೌಸ್ ನೀವು ಯಾವಾಗಲೂ ನಮ್ಗೆ ಇನ್ಸ್ಪಿರೇಷನ್. ಆ ಘನತೆಯಲ್ಲಿ ಆ ಜೀವನನ ನಡೆಸೋದು ಅಷ್ಟು ಈಸಿ ಅಲ್ಲ. ಬಟ್ ಅವ್ರು ಇವತ್ತು ಒಂದು ಲೇಡಿ ಟೈಗರ್ ತರ ನುಗ್ತಾ ಇದ್ದಾರೆ. ಈಗ ಮೊನ್ನೆನೂ ಜಾಕಿ ರಿಲೀಸ್ ಮಾಡಿದ್ರು. ಇನ್ನೂ ಸಾಕಷ್ಟು ಯೋಜನೆಗಳಿದೆ. ನಿಮ್ ಜೊತೆ ಸದಾ ನಾವಿರ್ತೀವಿ, ನಿಮ್ ಜೊತೆನೆ ಇರ್ತೀವಿ. ಮತ್ತು ಹೊಸಪೇಟೆ ಜನ, ನನ್ನ ಸ್ಟೇಜ್ ಇಡೋಕ್ ಮುಂಚೆ ನಾನು ಯಾವಾಗಲೂ ಕೇಳಕ್ ಇಷ್ಟ ಪಡೋ ಅಂತ ಒಂದು ಪದ ನೀವು ಕಿರ್ಚ್ತಾ ಇರ್ತೀರಾ, ನಾನು ಕೇಳಬೇಕು. ಕಿರ್ಚೆ. ಥ್ಯಾಂಕ್ ಯು. ಈ ಕಿರ್ಚಾಟ ಏನ್ ಮಾಡುತ್ತೆ ಗೊತ್ತಾ, ಇನ್ನಷ್ಟು ಎನರ್ಜಿ ಕೊಡುತ್ತೆ, ಶಕ್ತಿ ಕೊಡುತ್ತೆ. ಅಂಡ್ ನನ್ನ ಹೊಸಪೇಟೆ ಜನತೆ, ಈ ಪ್ರೋಗ್ರಾಮ್ ಇಲ್ಲೇ ಯಾಕೆ ಮಾಡಬೇಕು ಅಂತ ಒಂದು ಚರ್ಚೆ ಬಂತು. ಹೊಸಪೇಟೆಲ್ಲೇ ಯಾಕೆ ಮಾಡಬೇಕು? ಯಾಕಂದ್ರೆ ಇಲ್ಲಿ ಕಣ ಕಣದಲ್ಲೂ ಅಪ್ಪು ಸರ್ ಇದ್ದಾರೆ, ಒಬ್ಬೊಬ್ರಲ್ಲೂ ಅಪ್ಪು ಸರ್ ಇದ್ದಾರೆ. ಅದು ಹೊಸಪೇಟೆಲ್ ಮಾಡಬೇಕು. ಹೊಸಪೇಟೆಲ್ ಮಾಡಿದ್ರೇನೆ ಆ ಕಿಕ್ಕು. ಬೇಕಾದ್ರೆ ಆ ಪಾಸಿಟಿವಿಟಿ ಎತ್ಕೊಂಡು ಹೊರಗಡೆ ಹೋಗ್ಬೇಕು ನಾವು. ಇನ್ನು ಒಂದೇ ವಾರ ಇರೋದು ರಿಲೀಸ್ಗೆ. ಈ ಎನರ್ಜಿ ನಿಲ್ಲಿಸ್ಬೇಡಿ. 29ನೇ ತಾರೀಕು ಥಿಯೇಟರ್ನ ಧೂಳು ಮಾಡಿ, ಆಮೇಲೆ ಚಿತ್ರದಿಂದ ಆಚೆ ಬರ್ತಾ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕರ್ನಾಟಕ ರತ್ನ, ರಾಜರತ್ನ, ಪವರ್ ಸ್ಟಾರ್ ಪುನೀತ್ ಸರ್ ಅವರ ಒಂದು ಅದ್ಭುತ ಒಂದು ವಿಷುವಲ್ ಇರುತ್ತೆ ನೀವು ಆಚೆ ಬರ್ತಾ ನೋಡಕ್ಕೆ. ಅದನ್ನ ನೋಡಿ, ಆಮೇಲೆ ನನ್ನ ಪ್ರತಿ ಸಿನಿಮಾ ನಾನಿರೋವರೆಗೂ ಅಪ್ಪು ಸರ್ಗೆ ಅರ್ಪಣೆ. ಈ ಯುವನು ಅಪ್ಪು ಸರ್ಗೆ ಅರ್ಪಣೆ.